ಸರ್, ನಿಮ್ಮ ಮೈತ್ರಿ ನಾಯಕರನ್ನು ಭೇಟಿಯಾಗಿದ್ದೀರಿ, ಶುಭಾಶಯ ಕೋರಿದಿರಿ. ಮೋದಿ ಮತ್ತೊಮ್ಮೆ ಅಂತಕ್ಕಂಥ ದೇಶದ ಜನರ ಕನಸು ನನಸಾಗಿದೆ. ನಮಗೆ ಮೋದಿಯವರ ತಂಡ, ಹೊಸ ತಂಡ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಹೊಸ ತಂಡಕ್ಕೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಕರ್ನಾಟಕಕ್ಕೂ 5 ಜನರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಅದರಲ್ಲಿ 3 ಜನರಿಗೆ ಸಂಪುಟ ದರ್ಜೆಯ ಸ್ಥಾನ. ಅವರ ಮೂಲಕ ಕರ್ನಾಟಕ ಮತ್ತು ದೇಶದ ಜನರ ಆಶಯಗಳು ಈಡೇರಲಿ ಅಂತ ಹೇಳಿ ಆ ಈಡೇರಿಸತಕ್ಕಂಥ ಶಕ್ತಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಅವರ ಸಚಿವ ಸಂಪುಟಕ್ಕೆ ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಗೆ ಅತ್ಯಂತ ಸಂತೋಷ ಆಗಿದೆ. ನಾವು ಅದನ್ನೇ ಬಯಸ್ತಾ ಇದ್ದು. ನರೇಂದ್ರ ಮೋದಿ ಅವರಂತ ನಾಯಕತ್ವ ಬಹುಶಃ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿ ವರ ಕೊಡು ಅಂತ ಕೇಳಿದ್ರು ಕೂಡ ಈ ರೀತಿ ನಾಯಕತ್ವ ಸಿಗೋದು, ದೇಶಕ್ಕೆ ಸಿಗೋದು ಬಹಳ ಅಪರೂಪ. ಅಂತ ಒಂದು ಅಪರೂಪದ ನಾಯಕತ್ವ 3ನೇ ಬಾರಿ ದೇಶಕ್ಕೆ ಲಭ್ಯ ಆಗಿದೆ. ಅವರು ಯಾವ ಕ್ಷೇತ್ರದಲ್ಲಿ ಭಾರತ ಹಿಂದಿದೆ ಅದನ್ನ ಭಾರತವನ್ನ ವಿಶ್ವದ ಮಟ್ಟದಲ್ಲಿ ಬೆಳೆಸೋದು ಹೇಗೆ ಅಂತ ಆಲೋಚನೆ ಮಾಡ್ತಾರೆ. ಅದಕ್ಕಾಗಿ ಪ್ರತಿಯೊಂದು ಯೋಜನೆಯನ್ನು ರೂಪಿಸ್ತಾರೆ. ಅವರು ಹಾಕಿರ್ತಕ್ಕಂಥದ್ದು ದೂರದೃಷ್ಟಿಯ ಯೋಜನೆಗಳು. ಇವತ್ತು ತಾತ್ಕಾಲಿಕಕ್ಕೆ ಇವತ್ತೇನೋ ವೋಟ್ ತಗೊಂಡು ಚುನಾವಣೆ ನಡೆಸಿ ಹಿಂಗಾರು ಮಾಡೋ ಅಧಿಕಾರ ಹಿಡಿಬೇಕು ಅಂತ ಅವ್ರು ಯಾವತ್ತೂ ಆಲೋಚನೆ ಮಾಡಲಿಲ್ಲ. ನನ್ನ ದೇಶ ಮುಂದಿರಬೇಕು, ನನ್ನ ದೇಶ ಇನ್ನು 10 ವರ್ಷದಲ್ಲಿ ಎಲ್ಲಿರ್ಬೇಕು, 25 ವರ್ಷದಲ್ಲಿ ಎಲ್ಲಿರ್ಬೇಕು, 1000 ವರ್ಷಗಳ ಕಾಲ ಹೇಗೆ ನನ್ನ ದೇಶ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಆಗಬೇಕು ಅಂತ ಆಲೋಚನೆ ಮಾಡಿ ಪ್ರತಿ ಯೋಜನೆಯನ್ನು ರೂಪಿಸಿರೋ ಹಿನ್ನೆಲೆಯಲ್ಲಿ ಭಾರತದ ಭವಿಷ್ಯ ಇನ್ನಷ್ಟು ಗಟ್ಟಿಯಾಯಿತು. ಭಾರತೀಯರ ಭವಿಷ್ಯವು ಕೂಡ ಉಜ್ವಲ ಆಗುತ್ತೆ ಅನ್ನೋ ವಿಶ್ವಾಸದೊಂದಿಗೆ ಅವರಿಗೆ ಶುಭ ಹಾರೈಸ್ತೇನೆ.